ವೆಲ್ಕಮ್ ಬ್ಯಾಕ್. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಪಾಲಾಗಿರುವ ಆರೋಪಿ ಸಂಖ್ಯೆ 1 ಪವಿತ್ರ ಗೌಡ. ದರ್ಶನ್ ಗೆಳತಿ ಪವಿತ್ರ ಗೌಡ ಹಾಗೂ ಆತ್ಮಹತ್ಯೆಗೆ ಶರಣಾದ ಸ್ಯಾಂಡಲ್ವುಡ್ನ ನಿರ್ಮಾಪಕ ಸೌಂದರ್ಯ ಜಗದೀಶ್ಗೂ ಇತ್ತ ಕನೆಕ್ಷನ್, ವ್ಯಾವಹಾರಿಕ ಸಂಬಂಧ ಇತ್ತ. ಇದರ ಬಗ್ಗೆ ಪಾರ್ಟ್ನರ್ಗಳಿಗೆ ಮಾಹಿತಿಯನ್ನ ಹಂಚಿಕೊಳ್ಳದೆ ಗೌಪ್ಯವಾಗಿ ಇಟ್ಟಿದ್ರ ಸೌಂದರ್ಯ ಜಗದೀಶ್. ಪವಿತ್ರ ಗೌಡಗೆ ಹಣವನ್ನ ನೀಡಿದ್ದಾರೆ, 2 ಕೋಟಿ ಹಣ. ಸೌಂದರ್ಯ ಜಗದೀಶ್ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾದ್ರೆ ದರ್ಶನ್ ಗೆಳತಿ ಪವಿತ್ರ ಗೌಡಗೂ ನಿರ್ಮಾಪಕ ಸೌಂದರ್ಯ ಜಗದೀಶ್ಗೂ ಇದ್ದ ವ್ಯಾವಹಾರಿಕ ಸಂಬಂಧ ಆದ್ರೂ ಏನು? ಸದ್ಯಕ್ಕಿರುವ ಪ್ರಶ್ನೆ ಇದು. ಬರೋಬ್ಬರಿ 6 ವರ್ಷಗಳ ಹಿಂದಿನ ಹಣಕಾಸು ವ್ಯವಹಾರ ಅಂತೆ ಇದು. ಪವಿತ್ರ ಗೌಡಗೆ 2 ಕೋಟಿ ದುಡ್ಡನ್ನ ಕೊಟ್ಟಿದ್ದು ಯಾಕೆ ಅನ್ನೋದು ಸದ್ಯಕ್ಕಿರುವ ಅನುಮಾನ. ತನಿಖಾ ತಂಡಕ್ಕೆ ಸೌಂದರ್ಯ ಪಾಲುದಾರರ ಮಾಹಿತಿ ಲಭ್ಯವಾಗಿದೆ. 2 ಕೋಟಿ ದುಡ್ಡಿನ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ತನಿಖಾಧಿಕಾರಿಗಳು. ಸೌಂದರ್ಯ ಜಗದೀಶ್ ಹಾಗೆ ಪವಿತ್ರ ನಡುವಿನ ಹಣಕಾಸಿನ ವಹಿವಾಟು ಯಾವ ವಿಚಾರಕ್ಕೆ ಸಂಬಂಧಪಟ್ಟದ್ದು? ಸೌಂದರ್ಯ ಜಗದೀಶ್ ಅವರ ಆತ್ಮಹತ್ಯೆಗೂ ಈ ಹಣಕಾಸಿನ ವ್ಯವಹಾರಕ್ಕೂ ಸಂಬಂಧ ಇದೆಯಾ ಅನ್ನೋ ಆಯಾಮದಲ್ಲಿ ಇದೀಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ. ಮೇಡಮ್ ನಮಸ್ಕಾರ. ಹಲೋ ಮೇಡಮ್, ನಮಸ್ತೆ. ತಮ್ಮ ಗಮನಕ್ಕಿತ್ತ ಇದು 2 ಕೋಟಿಯಷ್ಟು ಹಣದ ವಹಿವಾಟು ತಮ್ಮ ಪತಿ ಹಾಗೆ ಪವಿತ್ರ ಗೌಡ ನಡುವೆ ನಡೆದಿದೆ ಅನ್ನೋದ್ರ ಬಗ್ಗೆ? ಮೇಡಮ್, ಒಂದು ಏನಂದ್ರೆ ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಮೀಡಿಯಾದಲ್ಲಿ ಯಾರೋ ಹೇಳಿದ್ರು ಹಿಂಗ್ ಬರ್ತಾ ಇದೆ, ಈ ತರ ತೋರಿಸ್ತಾ ಇದಾರೆ ಅಂತ ಹೇಳ್ಬಿಟ್ಟು. ನಮ್ದು ನಿಮಗೆ ಗೊತ್ತಿರ್ಬೋದು, ಲಾಸ್ಟ್ ಮಂತ್ ಅದು ಪಾರ್ಟ್ನರ್ಸ್ ಇಂದ ಪ್ರಾಬ್ಲಮ್ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಕಂಪ್ಲೇಂಟ್ ಮಾಡಿದೀವಿ. ಆ ಕಂಪ್ಲೇಂಟ್ ಅಲ್ಲಿ ಸ್ಪಷ್ಟವಾಗಿ ಹೇಳಿದೀವಿ ಕನ್ಸ್ಟ್ರಕ್ಷನ್ ಪಾರ್ಟ್ನರ್ಸ್ ಇಂದ ಆಗಿರೋದು ಅಂತ ಹೇಳಿ. ಅವ್ರಿಗೂ FIR ಆಗಿದೆ. ಅವರು 25 days ಅಪ್ಸ್ಟ್ಯಾಂಡ್ ಆಗಿದ್ರು. ಇವಾಗ ಬೇಲ್ ಮೇಲೆ ಬಂದಿದ್ದಾರೆ. ಹಂಗಾಗಿ ಅದು ತನಿಖೆ ಹಂತದಲ್ಲಿ ಇದೆ, ತನಿಖೆ ನಡೀತಾ ಇದೆ. ಅದು ಇಷ್ಟು ನಮಗೆ ಗೊತ್ತಿದೆ ಮೇಡಮ್. ಇದು ಅಮೌಂಟ್ ಹೋಗಿರೋದೆಲ್ಲ ನಂಗೆ ಗೊತ್ತಿರ್ಲಿಲ್ಲ. ಇವಾಗ ನಾನು ಎಲ್ಲ ನಿಮ್ಮ ನ್ಯೂಸ್ ಎಲ್ಲ ನೋಡಾದ್ಮೇಲೆ ತಿಳ್ಕೊಂಡೆ. ಇನ್ನು 2017 ಹೋಗಿದ್ಯಂತೆ. ಬಟ್ ಅದಕ್ಕೂ ಈಗ ತೀರೋಗಿರೋದಕ್ಕೂ ಇದಕ್ಕೂ ಏನು ಎಲ್ಲ ಸಂಬಂಧ ಇಲ್ಲ ಮೇಡಮ್. ಪವಿತ್ರ ಗೌಡ ಅವ್ರ ಪರಿಚಿತರಿದ್ರ? ಅಂದ್ರೆ ಈ ರೀತಿಯಾದ ಹಣಕಾಸಿನ ವ್ಯವಹಾರ ನಡೆಸೋಷ್ಟರ ಮಟ್ಟಿಗೆ ಪರಿಚಿತರಿದ್ರ? ಇಲ್ಲ ಇಲ್ಲ, ದರ್ಶನ್ ಸರ್ ಪರಿಚಯ ಇದ್ರು. ಇವಾಗ ನಿಮ್ಗೆ ಗೊತ್ತಿರ್ಬೇಕು, ಯಜಮಾನ್ರು, ಪ್ರೊಡ್ಯೂಸರು, ಸಿನಿಮಾದವ್ರು ಎಲ್ರು ನಂಟು ನಮ್ಗಿದೆ. ಎಲ್ರ ಜೊತೆನೂ ಚೆನ್ನಾಗಿದ್ವಿ. ಹಂಗಾಗಿ ದರ್ಶನ್ ಸರ್ ಜೊತೆನೂ ಚೆನ್ನಾಗಿದ್ರು. ಆತರ ಇದಾಗಿ ಏನೋ ನಡೆದಿರ್ಬೋದು, ಏನೋ ನಂಗೂ ಗೊತ್ತಿಲ್ಲ. ಇವಾಗ ನಾನು ತನಿಖೆ ಹಂತದ್ರಲ್ಲಿ ಇರೋದ್ರಿಂದ ನಾನು ಸ್ಟೇಟ್ಮೆಂಟ್ ಎಲ್ಲ ತೆಗೆಸ್ತಾ ಇದ್ದೀನಿ. ನಾನು ತಿಳ್ಕೊಂತೀನಿ ಮೇಡಮ್ ಅಷ್ಟೇ. ಸೌಂದರ್ಯ ಜಗದೀಶ್ ಅವರಿಗೆ ಪವಿತ್ರ ಗೌಡ ಅವ್ರ ಪರಿಚಿತರಿದ್ರು ಅನ್ನೋ ಬಗ್ಗೆ ನಿಮ್ಗೇನಾದ್ರೂ ಮಾಹಿತಿ ಇದೆಯಾ? ಅಂದ್ರೆ ವೈಯಕ್ತಿಕವಾಗಿ ಇಷ್ಟು ದೊಡ್ಡ ಅಮೌಂಟ್ ಅನ್ನ ಕಳಿಸೋಷ್ಟು ಪರಿಚಿತರಿದ್ರು? ಅಲ್ಲ, ದರ್ಶನ್ ಸರ್ ಹೇಳಿರ್ಬೋದೇನೋ, ನಂಗೆ ಗೊತ್ತಿಲ್ಲ. ಪವಿತ್ರ ಅವ್ರದ್ದು, ಜಗದೀಶ್ ಸರ್ದು ಆತರ ಎಲ್ಲ ಏನು ಇಲ್ಲ. ದರ್ಶನ್ ಸರ್ ಹೇಳಿರ್ಬೋದೇನೋ, ಅದು ಕಳ್ಸಿರ್ಬೋದೇನೋ, ಅದನ್ನ ವಿಚಾರಿಸ ಸರಿ. ಇದು ಅಂದ್ರೆ 6 ವರ್ಷಗಳ ಹಿಂದೆ ನಡೆದಿದೆ ಈ ವಹಿವಾಟು ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಆಗ ದರ್ಶನ್ ಅವ್ರ ಜೊತೆಯಲ್ಲಿ ಏನಾದ್ರೂ ಫಿಲ್ಮ್ಗೆ ಸಂಬಂಧಪಟ್ಟಂತೆ ಏನಾದ್ರೂ ವ್ಯವಹಾರಗಳು ನಡೀತಾ ಇತ್ತಾ ಸೌಂದರ್ಯ ಜಗದೀಶ್ ಅವ್ರದ್ದು? ನಮ್ದು ಒಂದು ಅನೌನ್ಸ್ ಮಾಡಿದ್ವಿ ದರ್ಶನ್ ಸರ್ದು. ಬಟ್ ಹಣಕಾಸಿಂದ ನಂಗೆ ಗೊತ್ತಿಲ್ಲ ಮೇಡಮ್. ಒಂದು ದರ್ಶನ್ ಸರ್ ಬರ್ಡೇ ಮೂವಿ ಮಾಡೋಣ ಅಂತ ಅನೌನ್ಸ್ ಮಾಡಿದ್ವಿ. ಆಮೇಲೆ ಸದ್ಯಕ್ಕೆ ಕೊರೋನಾ ಎಲ್ಲ ಇದಾದ್ರಿಂದ ಏನು ಮತ್ತೆ ಶೂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿಲ್ಲ, ಏನೂ ಇಲ್ಲ. ಆ ಸದ್ಯಕ್ಕೆ ನಿಲ್ಸಿದ್ವಿ. ಏನಾದ್ರೂ ಅದಕ್ಕೆ ಸಂಬಂಧಪಟ್ಟಂಗೆ ಏನೋ ಕೊಟ್ಟಿದಾರೋ ಏನೋ ಗೊತ್ತಿಲ್ಲ ಮೇಡಮ್. ದರ್ಶನ್ ಅವರ ಸಂಭಾವನೆ ಅಥವಾ ಫಿಲ್ಮ್ಗೆ ಸಂಬಂಧಪಟ್ಟ ಹಣಕಾಸು ಪವಿತ್ರ ಗೌಡ ಅವರು ನೋಡ್ಕೊಳ್ತಾ ಇರೋ ಸಾಧ್ಯತೆಗಳಿದೆಯಾ? ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಮಾಹಿತಿ ಇದೆಯಾ? ನಮ್ಮ ಇದೆಯಲ್ಲ. ಯಾಕೆ ಇನ್ನೊಂದೇನು ಅಂದ್ರೆ, ನಮ್ಮನೇಲಿ ನಮ್ಮ ಯಜಮಾನ್ರು ನಮ್ಮನೆ ಕಷ್ಟನೇ ಕಳ್ಕೊಂಡಿದೀವಿ. ನಾವು ಆ ನೋವಲ್ಲೇ ಇದ್ದೀವಿ. ನಂಗೆ ಅದೇ ಯಾರೋ ಫೋನ್ ಮಾಡಿ ಹೇಳ್ದಾಗ ಹಿಂಗೆಲ್ಲ ಟಿವಿಲಿ ತೋರಿಸ್ತಾ ಇದಾರೆ ಅಂದಾಗ ನಮ್ಗೆ ತುಂಬಾ ನೋವಾಯ್ತು. ಯಾಕಂದ್ರೆ ದೇವ್ರಂತ ವ್ಯಕ್ತಿ ತೀರೋಗಿದ್ದಾರೆ, ಮತ್ತೆ ಇದೇನಪ್ಪ ಅದ್ರ ಬಗ್ಗೆ ಹಿಂಗ್ ತೋರಿಸ್ತಾ ಇದಾರಲ್ಲ ಅಂತ ಬೇಜಾರಾಯ್ತು ನಮ್ಗೆ. ಬಟ್ ಪಾರ್ಟ್ನರ್ಸ್ ಇಂದ ಪ್ರಾಬ್ಲಮ್ ಆಗಿರೋದು ಅದು ಖಂಡಿತ. ಅದು ಬಿಟ್ರೆ ಇದು ದರ್ಶನ್ ಸರ್ದು, ಪವಿತ್ರದು ಅದೆಲ್ಲ ನಮಗ್ ಗೊತ್ತಿಲ್ಲ. ಬಟ್ ಏನ್ ತೊಂದ್ರೆನೂ ಏನು ಆಗಿಲ್ಲ ಮೇಡಮ್. ನೀವು ನಿಮ್ಮ ಕಡೆಯಿಂದ ಏನ್ ಪ್ರಯತ್ನ ಆಗ್ತಾ ಇದೆ ಇದರ ಸತ್ಯಾಸತ್ಯತೆ ತಿಳಿದುಕೊಳ್ಳೋ ಸಲುವಾಗಿ? ಹಂಗೇನಿಲ್ಲ, ನಾವು ಪಾರ್ಟ್ನರ್ಸ್ ಮೇಲೆ ಕಂಪ್ಲೇಂಟ್ ಮಾಡಿದೀವಿ. ಸ್ಟೇಟ್ಮೆಂಟ್ ನಡೆಸ್ತಾ ಇದ್ದಾರೆ. ಹಂಗಾಗಿ ನ್ಯಾಯದ ಮೇಲೆ ನಮ್ಗೆ ನಂಬಿಕೆ ಇದೆ. ಮತ್ತೆ ಸ್ವತಃ ಯಜಮಾನ್ರು ಬರ್ದಿರೋದು ಡೆತ್ ನೋಟು ಪೊಲೀಸ್ನವ್ರು ಕೊಟ್ಟಿದ್ದೀವಿ. ಅದ್ರ ಪ್ರಕಾರ ಅವ್ರು ತನಿಖೆ ಮಾಡ್ತಾ ಇದ್ದಾರೆ.
ನಾವು ನ್ಯಾಯ ಸಿಗುತ್ತೆ ಅಂತ ಕಾಯ್ತಾ ಇದ್ದೀವಿ ಮೇಡಮ್. ರೈಟ್, ಥ್ಯಾಂಕ್ ಯು ಸೋ ಮಚ್ ರೇಖಾ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ಇದು ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ಅವರ ಮಾತುಗಳು. ಪವಿತ್ರ ಗೌಡ ಅವರ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರ ಆಗಿರೋದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ದರ್ಶನ್ ಅವರ ಜೊತೆಯಲ್ಲಿ ಕೋವಿಡ್ಗಿಂತ ಮುಂಚೆ ಒಂದು ಚಿತ್ರ ಮಾಡಬೇಕು ಅಂತ ಹೇಳಿ ಮಾತುಕತೆ ಆಗಿದ್ದು ನಿಜ. ಆದರೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಕೊಟ್ರ? ದರ್ಶನ್ ಅವರ ಸಿನಿಮಾಗೆ ಸಂಬಂಧಪಟ್ಟ ಹಣಕಾಸಿನ ವ್ಯವಹಾರವನ್ನ ಪವಿತ್ರ ಗೌಡ ನೋಡ್ಕೊಳ್ತಾ ಇದ್ರ? ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಪವಿತ್ರ ಗೌಡ ಅವರಿಗೆ ಹಾಗೆ ಸೌಂದರ್ಯ ಜಗದೀಶ್ ಅವರಿಗೆ ನೇರವಾಗಿ ವ್ಯಾವಹಾರಿಕ ಸಂಬಂಧ ಇದ್ದಿದ್ರ ಬಗ್ಗೆ ಕೂಡ ನಮಗೆ ಗೊತ್ತಿಲ್ಲ. ನಮಗೆ ಪರಿಚಿತಳೇ ಅಲ್ಲ ಪವಿತ್ರ ಗೌಡ, ಆದರೆ ದರ್ಶನ್ ಅವರ ಪರಿಚಯ ಇದೆ. ಹೀಗಾಗಿ ದರ್ಶನ್ ಅವರಿಗೆ ಸಂಬಂಧಪಟ್ಟ ದುಡ್ಡೇನಾದ್ರೂ ಪವಿತ್ರ ಗೌಡ ಅವರಿಗೆ ಕೊಟ್ಟಿದ್ರ? ಇದ್ರ ಬಗ್ಗೆ ನಾನು ಕೂಡ ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ ಅಂತ ಹೇಳಿ ಸೌಂದರ್ಯ ಜಗದೀಶ್ ಅವರ ಪತ್ನಿ ರೇಖಾ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ. ಒಂದಷ್ಟು ಹಣಕಾಸಿನ ವ್ಯವಹಾರ ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೆ ಸೌಂದರ್ಯ ಜಗದೀಶ್ ಅವರ ನಡುವೆ ಆಗಿರುವ ಸಾಧ್ಯತೆಗಳಿದೆ. ಆದರೆ ಅದನ್ನ ಪವಿತ್ರ ಗೌಡ ಅವರಿಗೆ ಕೊಟ್ರ? ಪವಿತ್ರ ಗೌಡ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇರುವ 2 ಕೋಟಿ ರೂಪಾಯಿ ಯಾವುದು, ಯಾವ ಕಾರಣಕ್ಕೆ ಕೊಟ್ಟರು, ಅಸಲಿಗೆ ಕೊಟ್ಟಿದ್ದಾರಾ ಇಲ್ವಾ, ಇದ್ರ ಬಗ್ಗೆ ನನಗೂ ಮಾಹಿತಿ ಇಲ್ಲ. ಮಾಹಿತಿಯನ್ನ ಕಲೆ ಹಾಕೋ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಆದರೆ ಸೌಂದರ್ಯ ಜಗದೀಶ್ ಅವರು ತಮ್ಮ ಡೆತ್ ನೋಟ್ನಲ್ಲಿ ಬರೆದಿಟ್ಟಿದ್ದು ಕನ್ಸ್ಟ್ರಕ್ಷನ್ ಬಿಸ್ನೆಸ್ಗೆ ಸಂಬಂಧಪಟ್ಟ ಪಾರ್ಟ್ನರ್ಗಳಿಂದ ಅನ್ಯಾಯ ಆಗಿದೆ ಅಂತ ಹೇಳಿ. ಚಿತ್ರೋದ್ಯಮಕ್ಕೆ ಸಂಬಂಧಪಟ್ಟ ಯಾವುದೇ ಆರೋಪಗಳು ಕೂಡ ಅಲ್ಲಿ ಇರಲಿಲ್ಲ. ಹೀಗಾಗಿ ಇದು ಯಾವುದು ಹೊಸ ತಲೆನೋವು ಅನ್ನೋದು ನಮಗೂ ಗೊತ್ತಿಲ್ಲ ಅನ್ನೋದು. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿತ್ತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.